ಮುಂಚೆಯಿಂದಲೂ ಕೂಡ ಕನ್ನಡ ಏಕೀಕರಣ ಆಗಬೇಕಾದ್ರೆ ಕರ್ನಾಟಕ ಒಂದಾಗಬೇಕಾದ್ರೆ ಹೋರಾಟ ಮಾಡ್ಕೊಂಬಂದಂಥ ಒಂದು ಸಾಹಿತ್ಯ ಪರಿಷತ್ತು, ಕನ್ನಡದ ಅಭಿವೃದ್ಧಿಯನ್ನೇ ಒಂದು ಧ್ಯೇಯವನ್ನು ಮಾಡ್ಕೊಂಬಂದಂಥ ಒಂದು ಪರಿಷತ್ತದು. ಅಂಥ ಪರಿಷತ್ತಿನಿಂದ ಇವತ್ತು ಕರ್ನಾಟಕದಾದ್ಯಂತ ಕನ್ನಡದ ಒಂದು ಅಭಿವೃದ್ಧಿಗೆ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಅಂಥ ಒಂದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಮ್ಮ ಗೌರಿಬಿದನೂರಿನಲ್ಲೂ ಕೂಡ ಹುಟ್ಟಿದಂಥ ಮಹಾನುಭಾವರು ಅನೇಕರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ಬಸವರಾರಾಧ್ಯ ಇರ್ಬೋದು, ಹಾಗೆಯೇ ಬಸವರಾಜ್ ಇರ್ಬೋದು, ಹಾಗೆಯೇ ಈಗ ತಾನೇ ನಮ್ಮ ಸಮ್ಮೇಳನದಲ್ಲಿ ವಾಮನ ಮೂರ್ತಿಯಂತೆ ಬಂದು ಈ ಒಂದು ಸಮ್ಮೇಳನದಲ್ಲಿ ಈ ಒಂದು ಸಮಾರಂಭಕ್ಕೆ ಕಳೆ ಕೊಟ್ಟಿರ್ತಕ್ಕಂಥ ಹಂಪ ನಾಗರಾಜನವರು ಕೂಡ 2 ಸಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಅದೇ ರೀತಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಅಷ್ಟೇ ಅಲ್ಲ, ಈ ಊರಿನ ಸೊಸೆಯಾದಂಥ ಅವರ ಶ್ರೀಮತಿಯವರು ಕಮಲಾ ಹಂಪನವರು ಕೂಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಈ ಒಂದು ಗೌರಿಬಿದನೂರು ತಾಲೂಕು ಗಡಿ ಪ್ರದೇಶ ಆದರೂ ಕೂಡ ಕನ್ನಡದ ಪಂಡಿತರಿಗೆ ಏನು ಕಡಿಮೆ ಇಲ್ಲ. ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಬೇರೆ ಪ್ರದೇಶಗಳಲ್ಲಿ ಕನ್ನಡದ ಸೇವೆಯನ್ನು ಮಾಡಿದ್ದಾರೆ, ಯಾರು ಉದ್ದಾಮ ಪಂಡಿತರಿದ್ದಾರೆ, ಅಂಥ ಪಂಡಿತರು ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಹುಟ್ಟಿ ಹೋಗಿದ್ದಾರೆ. ಅದರಲ್ಲಿ ಈಗ ನಮ್ಮ ಕಣ್ಣು ಮುಂದೆ ಇರುವಂಥವರು ಹಂಪ ನಾಗರಾಜನವರು. ಅದೇ ರೀತಿ ಎಚ್ ಎನ್ ನರಸಿಂಹಯ್ಯನವರು ನೋಡಿದರೆ ಅವರು ಕೂಡ ಈ ಗಡಿನಾಡಲ್ಲಿದ್ದರೂ ಕೂಡ ವಿಚಾರವಾದದಲ್ಲಿ, ಕನ್ನಡದ ಅಭಿವೃದ್ಧಿಯಲ್ಲಿ, ವಿದ್ಯಾ ಮಂದಿರಗಳನ್ನು ಕಟ್ಟೋದರಲ್ಲಿ, ವಿದ್ಯಾದಾನ ಮಾಡೋದರಲ್ಲಿ ಪ್ರತಿಯೊಂದರಲ್ಲೂ ಮೇಲ್ಗೈಯನ್ನು ಸಾಧಿಸಿ ಇಡೀ ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಂಥವ್ರು ಎಚ್ ನರಸಿಂಹಯ್ಯನವರು. ಹಾಗೆಯೇ ಇನ್ನೊಬ್ಬರು ಈ ಒಂದು ಮಣ್ಣಿನಲ್ಲೇ ಹುಟ್ಟಿದಂಥ TN ಸೀತಾರಾಮ್ ಅವರು, ನಿಮಗೆಲ್ಲ ಗೊತ್ತಿದೆ. ಎಲ್ಲ ಇವತ್ತಿನ TV ಸೀರಿಯಲ್ ಇರ್ಬೋದು, ರಂಗಮಂದಿರಗಳಲ್ಲಿ ಕಲಾ ಸೇವೆ ಇರ್ಬೋದು, ಬರಹಗಾರರಾಗಿ, ನಟರಾಗಿ, ಕಲಾಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಹೊತ್ತಿದಂಥ ಮಹಾನ್ ವ್ಯಕ್ತಿ ಅವರು ಕೂಡ. ಅವ್ರ ಹೆಸರು ಕೇಳಿದರೆ ಎಲ್ಲರೂ ಕೇಳಿದಿರಿ. ಜನಸಾಮಾನ್ಯರ ಬದುಕನ್ನು ಬಿಂಬಿಸುವಂಥ TV ಸೀರಿಯಲ್ಗಳಲ್ಲಿ ತೆಗೆದು ಜನಸಾಮಾನ್ಯರಿಗೆ ರಂಜಿಸುವಂಥ, ಅವರ ಬದುಕನ್ನು ಪ್ರತಿಬಿಂಬಿಸುವಂಥ ಒಂದು ನಿರೂಪಣೆಯನ್ನು TVಗಳ ಮೂಲಕ ಮಾಡಿಕೊಟ್ಟಂಥವ್ರು ಅವರು ಕೂಡ. ಒಬ್ಬರು ಹೇಳ್ತಾ ಇದ್ರು, ನೆನಪಿರಲಿ ಪ್ರೇಮ್ ಅಂತ ಅನ್ನೋರು ಒಬ್ಬರು ನನಗೆ ಸಿಕ್ಕಿದ್ರು ಯಾವುದೋ ಒಂದು ಇದರಲ್ಲಿ ಸಮಾರಂಭದಲ್ಲಿ. ಅವ್ರೇನು ಹೇಳ್ತಾ ಇದ್ರು ಅಂದರೆ, ಅವರು ಒಬ್ಬ ಒಳ್ಳೆ ಕರ್ನಾಟಕದಲ್ಲಿ ಒಬ್ಬ ಚಾಪು ಓದಿ ನಟನೆಯಲ್ಲಿ ಒಂದು ಚಾಪು ಇತ್ತಂತ ಒಬ್ಬ ನಟ ಅವ್ರು ಹೇಳ್ತಾ ಇದ್ರು. ಈ ಒಂದು ನಾನು ಸ್ಟೇಜಿಗೆ ಬರಬೇಕಾದ್ರೆ, ಈ ಒಂದು ಸ್ಟೇಜಲ್ಲಿ ನಿಂತ್ಕೋಬೇಕಾದ್ರೆ ಅದಕ್ಕೆಲ್ಲ ನಾನು TN ಸೀತಾರಾಮ್ ಸರ್ ಕಾರಣ. ಅವರ ಒಂದು ಸೀರಿಯಲಲ್ಲಿ ಮಾಡಿ ಅವರ ಮಾರ್ಗದರ್ಶನದಲ್ಲಿ ಅವರು ಎನ್ಕರೇಜ್ ಮಾಡಿದ್ರಿಂದ ನಾನು ಈ ಮಟ್ಟಕ್ಕೆ ಬಂದೆ ಅಂತ ಹೇಳ್ತಿದ್ರು. ಅಲ್ಲಿ ಲೆಕ್ಕ ಹಾಕಿ TN ಸೀತಾರಾಮ್ ಅವರು ಯಾರ್ಯಾರ ಮೇಲೆ ಎಷ್ಟೆಷ್ಟು ಪ್ರಭಾವ ಬೀರಿದ್ದಾರೆ ಅಂತ. ಅಂಥವರೆಲ್ಲ ಬಂದು ನಮ್ಮ ತಾಲೂಕು ಅವರೆಲ್ಲ ಎಷ್ಟು ಅಭಿಮಾನದಲ್ಲಿ ಬಂದಿದ್ದಾರೆ ಅಂದರೆ, ಕನ್ನಡದ ಅಭಿಮಾನ ಒಂದು, ಈ ಮಣ್ಣಿನಲ್ಲಿ ನಾವು ಹುಟ್ಟಿದ್ದೀವಿ, ನಾವು ಹೋಗಬೇಕು, ನಾನು ಹುಟ್ಟೂರು ಅನ್ನೋ ಒಂದು ಪ್ರೀತಿ ಮೇಲೆ ಇಷ್ಟು ವಯಸ್ಸಾದರೂ 90 ವರ್ಷ ಆದರೂ ಕೂಡ ನಾಡೋಜ ಹಂಪ ನಾಗರಾಜನವರು ಬಂದು ಇಲ್ಲಿ ಕೂತಿದ್ದಾರೆ. ಅದೇ ರೀತಿ ನಮ್ಮ TN ಸೀತಾರಾಮ್ ಅವರು ಕೂಡ ಈ ಒಂದು ಪ್ರೋಗ್ರಾಮ್ನಲ್ಲಿ ಸಮ್ಮೇಳನದಲ್ಲಿ ಬಂದು ಕೂತಿದ್ದಾರೆ. ಅವರೆಲ್ಲ ನಿಮಗೆ ವಿದ್ಯಾರ್ಥಿಗಳಿಗೆ ಇರೋದ್ರಿಂದ ನಿಮಗೆಲ್ಲ ಪ್ರೇರಣೆ ಆಗಬೇಕು ಅವರು. ಯಾಕೆಂದರೆ ಯಾವುದೇ ಭಾಷೆ ಕಲೀರಿ, ಕನ್ನಡವನ್ನು ಮಾತ್ರ ಯಾವತ್ತೂ ಕೂಡ ಒಂದು ಭಾಷೆಯಾಗಿ ನೀವು ಯಾವತ್ತೂ ಕಲೀಲೇಬೇಕು. ನಿಮ್ಮ ಭವಿಷ್ಯ ದೃಷ್ಟಿಯಿಂದ, ನಿಮ್ಮ ಅಭಿವೃದ್ಧಿ ದೃಷ್ಟಿಯಿಂದ ಈ ಭಾಷೆಯನ್ನು ನೀವು ಯಾವತ್ತೂ ಕಲ್ತಿರಬೇಕು. ನಾನಿಲ್ಲಿ ಮೊದಲು MLA ಗೆ ನಿಂತ್ಕೊಳ್ಳೋಕ್ಕೆ ಬಂದು ನಿಂತಾಗ ನನಗೆ ಎಷ್ಟೋ ಜನ ಹೇಳ್ತಾಯಿದ್ರು, ಅರ್ಧಕ್ಕಿಂತ ಹೆಚ್ಚು ತೆಲುಗಿದೆ, ನೀನು ತೆಲುಗು ಭಾಷೆ ಮಾತಾಡೋಕ್ಕೆ ಬರೋದಿಲ್ಲ, ಹೆಂಗೆ ಅಲ್ಲಿ ರಾಜಕಾರಣ ಮಾಡ್ತೀಯ ಅಂತ. ಆದರೆ ಇಲ್ಲಿ ಜನರು ಎಷ್ಟು ವಿಶಾಲವಾದ ಭಾವನೆ, ಎಷ್ಟು ಭಾಷಾ ಸಾಮರಸ್ಯ ಇದೆ ಅಂದರೆ, ನಾನು ಕಂಡಂಗೆ ತೆಲುಗಿನ ಮನೇಲಿ ಮಾತಾಡ್ಬೋದು, ಹೊರಗಡೆ ಬತ್ತು ಅಂದರೆ ಕನ್ನಡದ ಪ್ರೀತಿ. ನಾನು ಅಚ್ಚ ಕನ್ನಡದ ಪ್ರದೇಶದಿಂದ ಬಂದಿದ್ದರೂ ಕೂಡ ನನಗೆ ಗೊತ್ತು, ಅಚ್ಚ ಕನ್ನಡ ಪ್ರದೇಶದಲ್ಲಿರೋ ಕನ್ನಡ ಅಭಿಮಾನ ಏನಿದೆ ಅವ್ರಿಗಿಂತ ದುಪ್ಪಟ್ಟು ಕನ್ನಡ ಪ್ರೇಮ ಈ ಗೌರಿಬಿದನೂರು ಜನತೆಗಿದೆ. ನಾನು ಎಲ್ಲ ಕಡೆ ಅದೇ ಹೇಳ್ತೀನಿ. ನಾನು ಅಲ್ಲಿ ಬೆಂಗಳೂರು ಸ್ನೇಹಿತರು ಸಿಕ್ಕರು ಅದೇ ಹೇಳ್ತೀನಿ. ನಿಮ್ಗೇನು ಕನ್ನಡ ಪ್ರೇಮ ಇದೆ ಗೌರಿಬಿದನೂರು ನೋಡಿ, ತೆಲುಗು ಮಾತಾಡ್ತಾರೆ ಮನೇಲಿ,
ಕನ್ನಡನ ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನೆಲ ಜಲ ಭಾಷೆನ ಅವ್ರು ಯಾವತ್ತೂ ಬಿಟ್ಕೊಟ್ಟಂಥ ಜನ ಅಲ್ಲ. ಅಷ್ಟು ಪ್ರೀತಿ ಪ್ರೇಮ ಅಂತ ಏನಾದ್ರು ಧಕ್ಕೆ ಆದರೆ ಮೊದಲನೇ ಸತಿ ಹೋರಾಟಕ್ಕೆ ನಿಲ್ಲರೆ ಅಲ್ಲಿ ಜನ ಸಂಘ ಸಂಸ್ಥೆಗಳು ಕಟ್ಕೊಂಡು ಹೋರಾಟ ಮಾಡ್ತಾರೆ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೊತೀನಿ ಅಲ್ಲಿ. ಅಂಥದ್ರಲ್ಲಿ ಅದಕ್ಕೆ ನಾನು ಹೇಳಿದ್ದು, ತೆಲುಗು ಪ್ರದೇಶ ಇದ್ರೂ ಕೂಡ, ಈ ಬಾರ್ಡರ್ ಇದ್ರೂ ಕೂಡ ಶಾಸನಗಳನ್ನು ಒಂದು ಬಿಡುಗಡೆ ಮಾಡಿದನು. ಆ ಶಾಸನಗಳು ಎಲ್ಲಿ ಶಾಸನಗಳಲ್ಲಿ ಇದ್ರೂ ಕೂಡ ಎಲ್ಲ ಕನ್ನಡ ಶಾಸನಗಳು. ಗೌರಿಬಿದನೂರಲ್ಲಿ ಸಿಕ್ತಂಥ ಶಾಸನಗಳೆಲ್ಲ 195 ಭಾಗ ಕನ್ನಡ ಶಾಸನಗಳು. ಹೊಯ್ಸಳರು ಹಾಡಿದಂಥ ಅವರು ಮಾಡಿದಂಥ ಶಾಸನಗಳಿರ್ಬೋದು, ಗಂಗರು ಮಾಡಿದಂಥ ಶಾಸನಗಳಿರ್ಬೋದು, ವಿಜಯನಗರ ಸಾಮ್ರಾಜ್ಯರು, ಹಾಗೆಯೇ ಪ್ರತಿಯೊಬ್ಬ ರಾಜರು ಆಡಳಿತಕ್ಕೆ ಒಳಪಟ್ಟಂಥದ ಕನ್ನಡ ಭೂಮಿ ಇದು ಮೊದಲಿಂದಲೂ ಕೂಡ. ಅದಕ್ಕೋಸ್ಕರ ಈ ಜನಗಳ ರಕ್ತದಲ್ಲಿ ಬಂದಿದೆ ಕನ್ನಡದ ಪ್ರೀತಿ. ಆ ಒಂದು ಪ್ರೀತಿ ಇದೇ ಥರ ಮುಂದೂ ಕೂಡ ಮುಂದುವರಿಬೇಕು ಅಂತ ನಾನು ಬಯಸಿ, ಇಷ್ಟು ಅಚ್ಚುಕಟ್ಟಾಗಿ ನೀವೆಲ್ಲ ನೋಡಿ, ವಿದ್ಯಾರ್ಥಿಗಳು ಎಷ್ಟು ಜೋಶಾಗಿ ಕನ್ನಡ ಬಾವುಟವನ್ನು ಹಾಚ್ಕೊಂಡು ಇದನ್ನು ಮೆರವಣಿಗೆಯ ಮೂಲಕ ಎಷ್ಟು ಪ್ರೀತಿಯಿಂದ ಬಂದರು ಅಂತಂದರೆ ಅದನ್ನು ವರ್ಣಿಸೋದಕ್ಕೆ ಅಸಾಧ್ಯ. ನಮ್ಮ ಹಂಪ ನಾಗರಾಜನವರು ಹೇಳ್ತು, ತುಂಬ ಖುಷಿ ಪಡ್ತಾ ಇದ್ರು. ಹಂಪ ನಾಗರಾಜರು ಮತ್ತು TM ಸೀತಾರಾಮ್ ಅವರು ಎಷ್ಟು ಹುಡುಗರಿಗೆ ಜೋಶ್ ಇದೆ, ಎಷ್ಟು ಸಂತೋಷದಿಂದ, ಎಷ್ಟು ಪ್ರೀತಿಯಿಂದ ಕನ್ನಡವನ್ನು ಜೈಕಾರ ಹಾಕೊಂಡು ಬರ್ತಾರೆ ಅಂಥ ಒಂದು ಭಾವನೆ, ಅಂಥ ಒಂದು ಪ್ರೀತಿ ಮುಂದೂ ಕೂಡ ಇರಲಿ ಅಂತ ನಿಮ್ಮನ್ನು ಕೇಳ್ಕೊತಾ, ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡಿಬೇಕಾದ್ರೆ ಮುಖ್ಯವಾಗಿ ನೆನೆಸ್ಕೋಬೇಕು ನಮ್ಮ ತಾಲೂಕು ಆಡಳಿತ, ಹಾಗೆಯೇ ತಾಲೂಕು ಪಂಚಾಯತಿ ಆಡಳಿತ, ತಹಶೀಲ್ದಾರ್ ಇರ್ಬೋದು, ನಮ್ಮ EO ಇರ್ಬೋದು, ನಗರಸಭೆ ಆಡಳಿತ ಇರ್ಬೋದು, ಪ್ರತಿಯೊಬ್ಬರು ಸಹಕಾರ ಕೊಟ್ಟು ಎಲ್ಲ ಅಧಿಕಾರಿ ವರ್ಗ ಮತ್ತು ಇಲ್ಲಿಯ ಜನತೆ, ಪತ್ರಕರ್ತರ ಮಿತ್ರರು, ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಭಾಷೆಯ ಒಂದು ಸಾಹಿತ್ಯ ಸಮ್ಮೇಳನ ತಾಲೂಕು ಮಟ್ಟದಲ್ಲಿ ಅದ್ದೂರಿಯಾಗಿ ನಡಿಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಎಲ್ಲರೂ ಕೂಡ ಭಾಗವಹಿಸಿ ಇಷ್ಟು ಅದ್ದೂರಿ ನಡೆಸ್ಕೊಟ್ಟಿದ್ದೀರಿ. ಇಷ್ಟು ಅದ್ದೂರಿ ನಡೆಸಿಕೊಟ್ಟಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.